ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ನಾನು ಸಹ ಚೆನ್ನಾಗಿದ್ದೀನಿ. ಇದು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 86 ಅಂದರೆ 86ನೇ ದಿನ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂತು, ಯಾವ್ಯಾವ ಚಟಿಕೆ ಬಂತು, ಯಾಕೆ ಜಗಳ ಆಯಿತು, ಯಾರಿಗೆ ಜಗಳ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂದರೆ, ಇವಾಗ ಕ್ಯಾಪ್ಟನ್ ಆಗಿರ್ತಕ್ಕಂಥ ಭವ್ಯ ಅವರು ಎರಡು ದಿವಸಕ್ಕೂ ಕೆಲಸ ಚೇಂಜ್ ಮಾಡ್ತಾ ಇರ್ತಾರಲ್ಲ, ಒಬ್ಬೊಬ್ಬರಿಗೆ ಇದು ಅಂತೆಲ್ಲ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಏಡ್ ಇರ್ತಾರಲ್ಲ, ಅದೇ ಥರ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ತ್ರಿವಿಕ್ರಮ್ ಅವರಿಗೆ ಒಂದು ಯಾವ ಡಿಪಾರ್ಟ್ಮೆಂಟ್, ಕಿಚನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಬಟ್ ಆ ಟೈಮಲ್ಲಿ ಅವ್ರು ಏನು ಹೇಳ್ತಾರೆ, ನಾನು ಕಿಚನ್ ಡಿಪಾರ್ಟ್ಮೆಂಟ್ ಬೇಡ, ನಂಗೆ ಬೇರೆ ಕೊಡಿ ಅಂತಂತಾರೆ. ಇಲ್ಲ ತ್ರಿವಿಕ್ರಮ್ ಅವರೇ, ನಾನು ಹೇಳಿದ್ಮೇಲೆ ಅದು ಹಂಗೆ ರೂಲ್ಸ್ ನಾನು ಏನು ಹೇಳ್ತೀನಿ ಅದನ್ನ ಹೇಳ್ತಿರ್ತಾರೆ. ಬಟ್ ಅದಕ್ಕೆ ಇನ್ನೊಂದು ಹೇಳ್ತಾರೆ, ಮನೆಯವರೆಲ್ಲ ಸೇರಿಕೊಂಡು ನೀವು ಅದೇ ಥರನೇ ಬೇರೆಯವರು ಒಂದು ಗೋಲ್ಡ್ ಸುರೇಶ್ ಅವರು ಇದ್ದ ಕ್ಯಾಪ್ಟನ್ಸಿಯಲ್ಲಿ ನೀವು ಚೇಂಜ್ ಮಾಡ್ಕೊತೀರಲ್ಲ, ಅದೇ ಥರನೇ ಇವರು ಚೇಂಜ್ ಮಾಡ್ಬೋದಲ್ಲ ಸಮ್ ರೀಸನ್ನಿಂದ. ಅವಾಗ ಭವ್ಯ ಅವ್ರು ಹೇಳ್ತಾರೆ, ನನಗೆ ಬೆನ್ನೋವಿತ್ತು ಅಂತ. ಅದಕ್ಕೆ ತಿಳ್ಕೊಂಡು ನನಗೂ ಬೆನ್ನೋವಿದೆ, ನೀವು ಚೇಂಜ್ ಮಾಡ್ಬೋದಲ್ಲ ಅಂತಂತಾರೆ. ಅವ್ರಿಬ್ರಿಗೂ ಜಗಳ ಆಗುತ್ತೆ, ವಾದ ಆಗುತ್ತೆ ಫುಲ್ಲು. ನನಗೆ ಬೇರೆ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅದೇ ಥರನೇ ನನಗೆ ಎಲ್ಲ ಸುಮಾರು ಫುಲ್ಲು ಅದು ಆರ್ಗ್ಯೂ ನಡೆದು ಜಗಳವರೆಗೂ ಆಗುತ್ತೆ. ಇದಾಗಿತ್ತು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್, ಬಿಗ್ ಬಾಸ್ ಕಡೆ ಟಾಸ್ಕ್ ಬರುತ್ತೆ. ಎರಡು ತಂಡವಾಗಿ ಡಿವೈಡ್ ಮಾಡಬೇಕು ಅಂತ. ತಂಡದ ಮುಖ್ಯಸ್ಥರು ಯಾರು ಕ್ಯಾಪ್ಟನ್ ಆಗಿ ಅಂತಂದರೆ, ಒಂದು ತಂಡಕ್ಕೆ ಚೈತ್ರರು, ಇನ್ನೊಂದು ತಂಡಕ್ಕೆ ಭವ್ಯ ಅವರು ಆಗ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಇನ್ನೊಂದು ಬಿಗ್ ಬಾಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ತಂಡಕ್ಕೆ ಯಾವ್ಯಾವ ಸದಸ್ಯರು ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಾರೆ. ಅವಾಗ ಚೈತ್ರ ಅವ್ರ ತಂಡಕ್ಕೆ ಫಸ್ಟ್ ಚೈತ್ರ ಅವ್ರ ತಂಡಕ್ಕೆ ಹೋಗ್ತಾರೆ. ಚೈತ್ರ ತಂಡಕ್ಕೆ ಬಂದ್ಬಿಟ್ಟು ಹನುಮಂತ್ ಅವ್ರು ಹೋಗ್ತಾರೆ, ಮತ್ತು ನೆಕ್ಸ್ಟು ಗೌತಮಿ ಅವ್ರು ಹೋಗ್ತಾರೆ, ಮಂಜು ಅವ್ರು ಹೋಗ್ತಾರೆ, ಐಶ್ವರ್ಯ ಹೋಗ್ತಾರೆ. ಇಷ್ಟು ಜನ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರು ಭವ್ಯ ತಂಡಕ್ಕೆ ಯಾರು ಹೋಗ್ತಾರೆ, ಮೋಕ್ಷಿತ ಅವ್ರು ಹೋಗ್ತಾರೆ, ತ್ರಿವಿಕ್ರಮ್, ರಜತ್, ನೆಕ್ಸ್ಟ್ ಧನರಾಜ್ ಅವರು, ಇಷ್ಟು ಜನ ಹೋಗ್ತಾರೆ. ಇದಾಗಿತ್ತು. ಅದ್ರಲ್ಲಿ ಮ್ಯಾನೇಜರ್ ಆಗಿ ಯಾರು ಇದು ತಗೊಂತಾರೆ ಅಂದರೆ ಮೋಕ್ಷಿತ ಅವ್ರ ಮ್ಯಾನೇಜರು. ಇನ್ನು ಇದ್ರಲ್ಲಿ ಬಂದ್ಬಿಟ್ಟು ಆ ಒಂದು ಹೆಸರು ಏನಂದರೆ ಬಿಗ್ ಬಾಸ್ ರೆಸಾರ್ಟ್ ಅಂದ್ಬಿಟ್ಟು ಆ ಒಂದು ಹೆಸರು. ಅದ್ರಲ್ಲಿ ಬಂದ್ಬಿಟ್ಟು ಈ ಭವ್ಯ ತಂಡ ಬಂದ್ಬಿಟ್ಟು ಆ ಒಂದು ಶೆಫ್ ಕೆಲಸ ಏನೇನು ಮಾಡುತ್ತಾರೆ ಅಂದರೆ, ಇವರು ಸಿಬ್ಬಂದಿ ತಂಡಗಳು. ಇನ್ನೊಂದು ಇವರು ಚೈತ್ರ ತಂಡ ಬಂದ್ಬಿಟ್ಟು ಇವಾಗ ಏನಾಗಿರುತ್ತೆ ಅಂದರೆ, ಅತಿಥಿಗಳಾಗಿ ಗೆಸ್ಟ್ ಆಗಿರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೆಲಸನ ಮಾಡಬೇಕು ಅಂದ್ಬಿಟ್ಟು ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಇನ್ನೊಂದು ಏನಂದರೆ, ಇವ್ರಿಗೆ ಸಿಬ್ಬಂದಿಗಳ ಮೇಲೆ, ಅತಿಥಿ ಮೇಲೆ ಕೋಪ ಮಾಡ್ಕೊಂಬಾರ್ದು, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಮಂಜು ಅವರು ಮ್ಯಾನೇಜರ್ನ ಕರೀತಾರೆ. ಮ್ಯಾನೇಜರ್ ಈ ಥರನೇ ಅವ್ರು ಏನು ಅವ್ರು ಹೇಳಿದ್ದಕ್ಕೆ ರೆಸ್ಪಾಂಡ್ ಮಾಡೋದು ಅಂದ್ಬಿಟ್ಟು, ಈ ಮ್ಯಾನೇಜರ್ಗೆ ನಾಲಾಗಿಕ್ಕು ಅಂತ ಅಂದ್ಬಿಟ್ಟು ಮಂಜು ಅವ್ರು ಹೇಳ್ತಾರೆ. ಅದನ್ನು ಅವ್ರನ್ನ ಕೋಪ ಮಾಡ್ಕೊಂಬರ್ತಾರೆ. ಅದೇ ಟಾಸ್ಕ್ ಆಗಿರುತ್ತೆ ಅದರಲ್ಲಿ. ನೆಕ್ಸ್ಟ್ ಸಿಬ್ಬಂದಿಯಾಗಿ ಇವರು ಗೌತಮಿ, ಇವರು ಗೆಸ್ಟ್ ಆಗಿರಲ್ಲ ಗೌತಮಿ ಅವರು. ಅದ್ರಲ್ಲಿ ಬಂದ್ಬಿಟ್ಟು ಧನರಾಜ್ ಅವ್ರನ್ನ ಸಿಬ್ಬಂದಿ ಅವ್ರನ್ನ ವಾಟರ್ ಕುಡಿ 11 ಗ್ಲಾಸ್ ಅಂತಾರೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ತ್ರಿವಿಕ್ರಮ್ ಅವರು ಯಾವ ನೀರು ಇಟ್ಕೊಡ್ತಾರೆ ಅಂದರೆ, ಫಿಲ್ಟರ್ ನೀರಲ್ಲ, ಟ್ಯಾಪ್ ವಾಟರ್ ಇಟ್ಕೊಟ್ಬಿಟ್ಟಿರ್ತಾರೆ ಅದು ತ್ರಿವಿಕ್ರಮ್ ಅವರು. ಅದನ್ನು ಅದನ್ನು ಅವರು ಧನರಾಜ್ ಅವ್ರು ಕೊಟ್ಟು ಒಂದು ಲೋಟ ಕುಡಿದ್ಬಿಡ್ತಾರೆ ಅವರು ಗೌತಮಿ. ಆವಾಗ ಧನರಾಜ್ಗೆ ತ್ರಿವಿಕ್ರಮ್ ಹೇಳ್ತಾರೆ, ಟ್ಯಾಪ್ ವಾಟರ್ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಅದು ಫುಲ್ ವಿಡಿಯೋ. ನೆಕ್ಸ್ಟ್ ಅದರಲ್ಲಿ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಅಂದರೆ ಅತಿಥಿಗಳ ಬಟ್ಟೆಯನ್ನು ಒಗಿಬೇಕು, ಮತ್ತು ಮ್ಯಾನೇಜರ್ ಆಗಿರ್ತಕ್ಕಂಥ ಮೋಕ್ಷಿತ್ ಅವರು ಅತಿಥಿಗಳ ಸೌಕರ್ಯಗಳೆಲ್ಲನೂ ನೋಡ್ಕೊಬೇಕು. ಆ ಒಂದು ಆಧಾರದ ಮೇಲೆ ರೇಟಿಂಗ್ ಬರುತ್ತೆ 1 ರಿಂದ 10 ಒಳಗಡೆ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಅವ್ರ ಬಟ್ಟೆ, ಚೈತ್ರ ಅವ್ರ ಬಟ್ಟೆ, ತ್ರಿವಿಕ್ರಮ್ ಅವರು, ರಜತ್ ಅವ್ರು ಹೋಗಿದ್ದಾರೆ. ಅದರಲ್ಲಿ ರಜತ್ ಅವರು ಫುಲ್ಲು ಗರಂ ಆಗ್ತಾರೆ, ಈ ಚೈತ್ರ ಅವ್ರು ಮಾತಾಡ್ತಾ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಗರಂ ಆಗ್ತಾರೆ. ಫುಲ್ ವಿಡಿಯೋ ಬೇಕು ಜ್ಯೂಸಿ ಮೇಲೆ ಸಿಗುತ್ತೆ. ನೆಕ್ಸ್ಟ್ ಇವ್ರ ಅತಿಥಿಗಳ ತಂಡ ಇದ್ರಲ್ಲ, ಅವ್ರು ಬಂದ್ಬಿಟ್ಟು ಇವ್ರು ರೇಟಿಂಗ್ ಕೊಡಬೇಕು, ಯಾವ್ಯಾವ ಏನ್ಬಿಟ್ಟು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಡ್ತಾರೆ. ಹನುಮಂತ್ ಅವ್ರಿಗೆ ಕರೆಕ್ಟಾಗಿ ಹೇಳಿದಿನ ಓದಿಸಿಲ್ಲ ಅಂತ ಅಂದ್ಬಿಟ್ಟು, ಮತ್ತು ಹಂಗೆ ಅವ್ರವ್ರು ಆಗಿರ್ತಕ್ಕಂಥ ಸೂಕ್ತ ಕಾರಣ ಜ್ಯೂಸಿ ಮೇಲೆ ಸಿಗುತ್ತೆ. ಟೋಟಲಾಗಿ ರೇಟಿಂಗ್ ಏನು ಕೊಡ್ತಾರೆ ಅಂದರೆ, ಈ ಒಂದು ತಂಡಕ್ಕೆ ಆರು ಒಂದು ಸ್ಟಾರ್ಗಳು ಕೊಡ್ತಾರೆ. 10ರಲ್ಲಿ 6 ಸ್ಟಾರನ್ನು ಕೊಡ್ತಾರೆ. ಯಾರು? ಈ ಚೈತ್ರ ತಂಡದವರು. ಇದಾಗಿತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 86 ಆಗಿರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿಗೋಣ. ಟಾಟಾ.